ಯಾರೆಲ್ಲ ಪೊಲೀಸ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅವರು ಕರೆಕ್ಟಾಗಿ ನೋಡಬೇಕಾದದ್ದು ಒಂದೆರಡು ವಿಷಯ ಹೇಳ್ತಿದ್ದೀನಿ. ನೀವು ಫಸ್ಟ್ ಬಂದ್ಬಿಟ್ಟು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ ಕೇಳ್ತಾ ಇದ್ದೀರಾ. ಅದನ್ನ ಬಂದ್ಬಿಟ್ಟು ನಾನು ಟೆಲಿಗ್ರಾಮಲ್ಲಿ ಚಾನಲಲ್ಲಿ ಹಾಕಿದ್ದೀನಿ. ಒಂದು 5 ಪೇಜ್ ಇರೋ PDF ಹಾಕಿದ್ದೀನಿ. ಅದನ್ನ ಹೋಗಿ ಕರೆಕ್ಟಾಗಿ ಅದನ್ನ ಬಗ್ಗೆ ಕರೆಕ್ಟಾಗಿ ಓದಿ ಮಾಹಿತಿ ತಿಳ್ಕೊಂಡು ಮತ್ತು ನೋಟಿಫಿಕೇಶನ್ ಏನಿದೆ ನಿಮ್ದು ಅದನ್ನ ಕರೆಕ್ಟಾಗಿ ಓದಿ ಒಂದ್ಸರಿ. ಮತ್ತು ನೀವು ಒಬ್ಬೊಬ್ರು ಏನ್ ಮಾಡ್ತಿದ್ದೀರಾ ಅಂದ್ರೆ ಕಾಸ್ಟ್ ಇನ್ಕಮ್ ಬಂದ್ಬಿಟ್ಟು ನೀವು ಎಜುಕೇಶನಿಗೆ ಅಂತ ತೆಗಿಸಿರ್ತೀರಾ, ಅದನ್ನ ಅಪ್ಲೈ ಮಾಡ್ತೀರಾ. ಅದು ತಪ್ಪು ಮಾಡಬೇಡಿ. ಜಾಬಿಗೆ ಅಂತ ಹೇಳಿ ಒಂದು ಕಾಸ್ಟ್ ಇನ್ಕಮ್ ತೆಗೆಸ್ಕೊಳ್ಳಿ, ಕನ್ನಡ ಮೀಡಿಯಂ ತೆಗೆಸ್ಕೊಳ್ಳಿ, ಗ್ರಾಮೀಣ ಸರ್ಟಿಫಿಕೇಟ್ ತೆಗೆಸ್ಕೊಳ್ಳಿ, PDP ಇದ್ದವರು PDP ಸರ್ಟಿಫಿಕೇಟ್ ತೆಗೆಸ್ಕೊಳ್ಳಿ. ಮತ್ತು ಈಗ ಪ್ರಶ್ನೆ ಬರೋದು ಮತ್ತು ಯಾವ ಜಿಲ್ಲೆಗೆ ಹಾಕ್ಬೇಕಂತೇಳಿ. ನಿಮಗೆ ಯಾವ ಜಿಲ್ಲೆಯಲ್ಲಿ ನಿಮ್ಮ ಕಾಸ್ಟಿಗೆ ವೇಕೆನ್ಸಿ ಇದಾವೆ ಅದನ್ನ ನೋಡ್ಕೊಳ್ಳಿ. ಮತ್ತು ಈಗ ಹೋದ ವರ್ಷ ಆ ವರ್ಷ ಅಂತೇಳಿ ನೀವು ಯಾವುದು ಟ್ಯಾಲಿ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಹೋದ ವರ್ಷ ಕಾಂಪಿಟೇಷನ್ ಬೇರೆ ಇರುತ್ತೆ, ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಬೇರೆ ಇರುತ್ತೆ. ಅದಕ್ಕಾಗಿ ಮತ್ತು ಕ್ವಶನ್ ಪೇಪರ್ ಮೇಲೆ ನಿಮ್ದು ಸ್ಕೋರ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಅದಕ್ಕಾಗಿ ನೀವು ಕರೆಕ್ಟಾಗಿ ಒಂದು ಆಲೋಚನೆ ಮಾಡಿಕೊಂಡು ಎಲ್ಲ ನೋಟಿಫಿಕೇಶನ್ ಓದಿ ಡಿಕ್ಟು ನಿಮ್ದು ಡಿಸ್ಟಿಕ್ ವೈಸ್ ಯಾವ್ದಾವ್ದು ಪೋಸ್ಟ್ ಇದೆ, ನಿಮ್ಮ ಕಾಸ್ಟಿಂಗ್ ಎಲ್ಲಿದ್ದಾವೆ ಅದನ್ನ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತು ಫಸ್ಟ್ ಟೈಮ್ ಈಗ ಹಾಕ್ತಿರ್ತೀರಲ್ಲ ನೋಡ್ಕೊಳ್ಳಿ, ವೇಕೆನ್ಸಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನೋಡಿ, ನಿಮ್ಮ ಕಾಸ್ಟಿಗೆ ಎಲ್ಲೆಲ್ಲಿ ಜಾಸ್ತಿ ಇರೋ ಅಲ್ಲಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ನಿಮಗೇನಾದರೂ ಡೌಟ್ ಇದ್ರೆ ನನ್ನ ಟೆಲಿಗ್ರಾಮಲ್ಲಿ ಎಲ್ಲ ಅದು ಸಿಲೆಬಸ್ಸು ಮತ್ತು ಪೊಲೀಸ್ಗೆ ಸಿಲೆಬಸ್ಸು ಯಾವ್ಯಾವ ಥರ KA ಇದ್ದವರು ಎಕ್ಸಾಮ್ ನಡೆಸಿದಾರಲ್ಲ 23ರಿಂದ 26ರವರೆಗೂ ಅದೆಲ್ಲ ಕ್ವಶನ್ ಪೇಪರ್ಸ್ ಬಗ್ಗೆ ಒಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ನಿಮಗೆ ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ನನಗೆ PDF ಅಂತೇಳಿ ನೀವು ಕಮೆಂಟ್ ಮಾಡಿ. ಅಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಹಾಕ್ತೀನಿ, ಹೋಗಿ ನೀವು ಅದು PDF ಒಂದು 5 ಪೇಜ್ PDF ಇದೆ, ಅದನ್ನ ಹೋಗಿ ನೀವು ಚೆಕ್ ಮಾಡಿ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ. ಯಾವುದೇ ಅಪ್ಲಿಕೇಶನ್ ಹಾಕುವಾಗ ತಪ್ಪು ಹಾಕಬೇಡಿ. ಅದಕ್ಕಾಗಿ ನಿಮಗೆ ಒಂದೇ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಇರುತ್ತೆ. ಅದಕ್ಕಾಗಿ ಎಲ್ಲರೂ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ನಮ್ಮ ಇಲಾಖೆಗೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್.